ಸೊ ಲಾಸ್ಟ್ ವ್ಲಾಗಲ್ಲಿ ನೋಡೋರಲ್ಲ ಗಿರಿಮಂಜಾಸ ಒಂದು ಒಳ್ಳೆ ಮೀನು ಊಟ ಮಾಡಿ ಬಂದಿದೆ ನಾವು ಸೋಮೇಶ್ವರ ಬೀಚ್ಗೆ ಮಂಗಳೂರಲ್ಲಿ. ಸೊ ನಮ್ಮ ಬೀಚ್ ಹತ್ರ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ರೆಸಾರ್ಟ್ ಅಲ್ಲ, ಹೋಮ್ ಸ್ಟೇ. ಹೆಸರು ಶೋರ್ಲೈನ್ ಹೋಮ್ ಸ್ಟೇ ಅಂತ. ಸೊ ಫೈನಲಿ ನಮ್ಮ ಹೋಮ್ ಸ್ಟೇ ರೀಚ್ ಆದ್ವಿ. ಹೆಸರು ಶೋರ್ಲೈನ್ ಹೋಮ್ ಸ್ಟೇ ಅಂತ. ಮನೇನೆ. ಸೊ ಇವರು ಓನರ್ ಇಲ್ಲೇ ಇರ್ತಾರೆ ಕೆಳಗಡೆ, ಅವ್ರ ಫ್ಯಾಮಿಲಿ ಇಲ್ಲೇ ಇರುತ್ತೆ. ಸೊ ಇಲ್ಲಿ ಸಪ್ರೇಟಾಗಿ ಇನ್ನೊಂದು ಗೇಟ್ ಇರುತ್ತೆ. ಸೊ ಇಲ್ಲಿ ಮೇಲೆ ಹೋದರೆ ರೂಮ್ಸ್ ಇರುತ್ತೆ. ಸೊ 3 ರೂಮ್ ಇದೆ ಅಂತೆ. ಸೊ ಟೋಟ್ಲಿ 3 ರೂಮ್ ಏನೋ ಇದೆ ಅಂತೆ. ಒಂದು ಇಲ್ಲೇ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸಕ್ಕತ್ತಾಗಿ ಎಸ್ಥೆಟಿಕಾಗಿ ಮಾಡಿದ್ದಾರೆ, ಟೇಸ್ಟ್ ಚೆನ್ನಾಗಿದೆ. ಸೊ ನಮ್ಮದು ಮೇಲೆ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಮೇಲೆ ಹೋಗ್ತಾ ಏನು ವ್ಯೂ ಕಾಣಿಸುತ್ತೆ ಅಂತ. ಸೊ ನಮ್ಮದು ಫೈನಲ್ ಲಾಸ್ಟ್ ಟೆರೆಸ್ಸಲ್ಲಿದೆ ಈ ರೂಮು. ಸೊ ವ್ಯೂ ನೋಡಿ. ಸೊ ಫುಲ್ ಬೀಚ್ ವ್ಯೂ ಇದೆ, ಸಖತ್ತಾಗಿದೆ, ನೋಡ್ಬೋದು. ಅಲ್ಟಿ ಬೀಚ್ ಸೌಂಡ್ ಹಂಗೆ ಕೇಳಿಸ್ತಾ ಇದೆ. ಸೊ ನಮ್ಮ ಟೆರೆಸಲ್ಲಿ ಇದರ ಕಾಮನ್ ಸಿಟ್ಔಟ್ ಅನಿಸುತ್ತೆ. ಮೇ ಬಿ 3 ರೂಮ್ ಅವರು ಯೂಸ್ ಮಾಡ್ಕೊತಾರೆ. ಮೇ ಬಿ ಕಾಮನ್ ಸಿಟ್ಔಟು. ಕ್ಯಾರಮ್ ಎಲ್ಲ ಇಟ್ಟಿದ್ದಾರೆ, ಚೇರ್ಸ್ ಎಲ್ಲ ಹಾಕಿದ್ದಾರೆ. ಆರಾಮ್ ಬೀಚ್ ನೋಡ್ಕೊಂಡು ಕೂತ್ಕೊಬೋದು. ಆ ಕಡೆ ಬೀಚು, ಈ ಕಡೆ ಒಂದಷ್ಟು ಚೇರ್ಸ್ ಇಟ್ಟಿದ್ದಾರೆ. ಆ್ಯಂಡ್ ನಮ್ಮ ರೂಮು, ಇಲ್ಲೊಂದು ಸಿಟ್ಔಟ್ ಇದೆ, ಇಲ್ಲೊಂದು ಚೇರ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿಂದನೂ ಬೀಚ್ ನೋಡ್ಬೋದು. ಸಖತ್ತಾಗಿದೆ ವ್ಯೂ. ಅಲ್ಟಿಮೇಟ್ ಆಗಿದೆ ಗುರು ಇದು. ಸ್ಕ್ರೀನ್ ತೆಗೆದರೆ ಬೀಚ್ ವ್ಯೂ ಸಖತ್ತಾಗಿದೆ. ಅರೆ ಬಿಸಿಲು ಹೆವಿ ಹೊಡಿಯುತ್ತೆ. ಅದು ಮಧ್ಯಾಹ್ನ ಆಗ್ತಾ ಇಲ್ಲೇ ಸೂರ್ಯ ಇರೋದು, ಬಿಸಿಲು ಹೆವಿ ಹೊಡಿತಾ ಇದೆ. ಒಳಗಡೆ AC ಇದೆ. ಈ ರೂಮಲ್ಲಿಲ್ಲ, ಈ ರೂಮಲ್ಲಿ ಫ್ಯಾನ್ ಇದೆ. ಓಕೆ, ಇದು ನಮ್ಮ ರೂಮು. ರೂಮ್ ಒಳಗಡೆ ರೂಮ್, ಇದೊಂದು ಸ್ಕ್ರೀನ್ ಹಾಕಿದ್ದಾರೆ. ಇದೊಂದು ಬೆಡ್ ಸಖತ್ತಾಗಿದೆ. ಶೇಪ್ ಕುಷನ್ ಆಗಿದೆ. ಹಿಂಗೂ ಮಲ್ಕೊಬೋದು, ಹಂಗೂ ಮಲ್ಕೊಬೋದು. ಸೊ ಎದುರುಗಡೆನೇ TV ಇದೆ. ಒಂದು ಮಿರರ್ ಕೊಟ್ಟಿದ್ದಾರೆ. ಹಾಗೆ ಒಳಗಡೆ ಹೋದರೆ ಲೈಟ್ ಹಾಕೋಣ. ಸೊ ವಾಶ್ ಬೇಸನ್, ಮಿರರ್ ಒಂದಿಲ್ಲ ಇಲ್ಲಿ. ಆ್ಯಂಡ್ ಸಖತ್ತಾಗಿದೆ, ನೀಟಾಗಿದೆ. ರೆಸ್ಟ್ ರೂಮು. ಆ್ಯಂಡ್ ಮೇಯ್ನಾಗೆ AC ಇದೆ. ಇದು ಮಸ್ಟ್ ಆ್ಯಂಡ್ ಶುಡ್ ಇದು. ಅದು ಈ ಥರ ಬೀಚ್ ಏರಿಯಲ್ಲಿ ಅಲ್ಟಿಮೇಟ್ ಸೂಪರಾಗಿದೆ ಅವರು. ಫಸ್ಟ್ ಲುಕ್ಕೆ ಸಖತ್ ಇಂಪ್ರೆಸಿವ್ ಆಗಿದೆ. ಮೇಯ್ನ್ ನನಗೆ ವ್ಯೂ ಸಖತ್ ಇಷ್ಟ ಆಯಿತು. ಈ ವ್ಯೂ ಇದು ನೋಡ್ಬೋದು, ಈ ವ್ಯೂ ಮತ್ತು ಇಲ್ಲಿ ಆಚೆ ಡೋರ್ ತೆಗೆದ ತಕ್ಷಣವೇ ಒಂದು ಒಳ್ಳೆ ವ್ಯೂ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಥಿಂಗ್, ಫ್ರಿಡ್ಜ್ ಇದೆ ಮೇಯ್ನಾಗೆ. ಸೊ ಯಾಕಂದರೆ ಕೂಲ್ ಡ್ರಿಂಕ್ಸ್, ವಾಟರ್ ಮತ್ತು ಎಕ್ಸೆಟ್ರಾ ಅದೆಲ್ಲ ಇಲ್ಲಿ ಇಟ್ಕೊಬೋದು. ನೈಸ್. ರೂಮ್ ಇಸ್ ರಿಯಲಿ ಗುಡ್. ಸಖತ್ ಇಷ್ಟ ಆಯಿತು ರೂಮು. ವರ್ತ್. ಸೊ ಇದು ಪರ್ ಹೆಡ್ 2000 ಏನೋ ಇದೆ ಇಲ್ಲಿ, ವಿತ್ ಬ್ರೇಕ್ಫಾಸ್ಟ್ ಏನೋ. ಗೂಗಲಲ್ಲಿ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅವರು. ಗೂಗಲ್ ಹಾಕ್ತಾರೆ. ಜಸ್ಟ್ 3 months ಓಲ್ಡ್ ಅಂತ ಇದು ಹೋಟೆಲ್ಲು. ಸೊ 3 months ಇಷ್ಟು ಬೇಗ ಗೂಗಲ್ ಹಾಕಿದ್ರಂತ, ಏನೋ ಪ್ರಾಬ್ಲಮ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ. ಬಟ್ ಗೂಗಲ್ ಅಪ್ಲೋಡ್ ಮಾಡ್ತಾರೆ ಇವಾಗ. ಸೊ ನನ್ನ ಇವ್ರ ನಂಬರು ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ರೂಮ್ ಒಳಗಡೆ ಇಲ್ಲೊಂದು ಸೀಕ್ರೆಟ್ ಡೋರ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಇದೊಂದು ಸೀಕ್ರೆಟ್ ಡೋರ್ ಇದೆ. ಇದೊಂದು ತೆಗೆದ್ರೆ ಈ ಥರ ಮೆಟ್ಲಿದೆ, ಮೇಲೆ ಸನ್ಸೆಟ್ ಸಕ್ಕತ್ತಾಗಿರುತ್ತೆ. ಇದು ಬರೀ ನಮ್ಮ ರೂಮಿಗೆ ಮಾತ್ರ ಆ್ಯಕ್ಸಸ್ ಇದು, ಬೇರೆ ಯಾರಿಗೂ ಆ್ಯಕ್ಸಸ್ ಕೊಟ್ಟಿಲ್ಲ. ಓಹ್, ಮಾಮೂಲಿ ಟೆರೆಸ್ಸೇ, ಅಲ್ಟಿಯಾಗಿದೆ. ಇದು ನಾವಿದ್ದಿದ್ದು, ಅದಕ್ಕಿಂತ ಇನ್ನೊಂದು ಲೆವೆಲ್ ಮೇಲೆ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ.
ಓಕೆ, ಸೊ ನಾವಿರೋದು ಟೆರೆಸಲ್ಲಿ, ಓಪನ್ ಫ್ಲೋರ್ ಮೇಲೆ. ಸೊ ಅದ್ರ ಕೆಳಗಡೆನೆ ಇನ್ನೊಂದು ಫ್ಲೋರ್ ಇದೆ. ಆ ಫ್ಲೋರ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅಲ್ಟಿಮೇಟ್ ಆಗಿದೆ, ಮುಂದೆ ಕಾಣಿಸ್ತಾ ಇದೆ. ನೋಡ್ಬೋದು, ಇದೊಂದು ಹಾಲು. ಐ ಥಿಂಕ್ ಇಟ್ಸ್ ಅ ಕಾಮನ್ ಹಾಲ್, ಕಾಮನ್ ಟಾಯ್ಲೆಟ್ ಅದು. ಇದೇನಿದು, ಇದು ಹಾಲಾ? ಯಾರು ಬೇಕೋ ಯೂಸ್ ಮಾಡ್ಬೋದಾ, ಇಲ್ಲ ಅಂದರೆ 2 ರೂಮ್ ಅವ್ರದ್ದು? 2 ರೂಮ್ಗೆ ಒಂದು ಫ್ಯಾಮಿಲಿ ಬಂದರೆ ಅವ್ರಿಗೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಅದೇ ಹೇಳಿದ್ನಲ್ಲ, ಇಲ್ಲೊಂದು ರೂಮು ಅಲ್ಲೊಂದು ರೂಮ್ ಇದೆ. ಸೊ 2 ರೂಮ್ ಬಂದರೆ ಈ ಹಾಲ್ ಸಿಗುತ್ತೆ ನಿಮಗೆ, ಆರಾಮ್ ಯೂಸ್ ಮಾಡ್ಬೋದು. ಅಲಾಂಗ್ ವಿತ್ ಡೈನಿಂಗ್ ಟೇಬಲ್, ಒಂದು ಮನೆ ಥರನೇ. ಕಿಚನ್ನು ಇದೆ ನೋಡಿ, ಕಿಚನ್ ಸೆಟಪ್ ಇದೆ, ನೈಸ್. ಆ್ಯಂಡ್ ಇದೊಂದು ಕಾಮನ್ ಬಾತ್ರೂಮ್ ಅಂತೆ. ಬಾತ್ರೂಮ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ರೂಮ್ ನೋಡ್ಬೋದು, ಅಲಾಂಗ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ, ವಾರ್ಡ್ರೋಬ್ ಇರುತ್ತೆ. ಆ್ಯಂಡ್ ಇಲ್ಲಿಂದ ವ್ಯೂ ಇರುತ್ತೆ. ಸೊ ವ್ಯೂ ಅಲ್ಲಿ ಜಸ್ಟ್ ಪಕ್ಕದಲ್ಲಿರೋ ತೋಟ ಆ ಥರ ಇದೆ, ಬೀಚೇನು ಕಾಣಿಸ್ತಾ ಇಲ್ಲ. ನೈಸ್. ಈ ಹಾಲ್ ಸಕ್ಕದ ಇಷ್ಟ ಆಯ್ತು. ಇಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲಾಂಗ್ ವಿತ್ ಬೀಚ್ ವ್ಯೂ ಇರುತ್ತೆ, ನೋಡ್ಬೋದು. ಅಲ್ಲಿ ನೋಡಿ ಸನ್ಸೆಟ್ ಆಗ್ತಾಯಿದೆ, ಸಕ್ಕದಾಗಿದೆ. ಸನ್ಸೆಟ್ ಟೈಮು ಇಲ್ಲ, ಆರಾಮಾಗೆ ನೀವು ಕಾಫಿ ಕುಡ್ಕೊಂಡು, ಟೀ ಕುಡ್ಕೊಂಡು, ಬೇಕಾದ್ರೆ ಇಲ್ಲೇ ಕೂತ್ಕೊಂಡು, ಈ ಜಾಗದಲ್ಲಿ ನೋಡಿ ಈ ಥರ ಹಿಂಗೆ ಕೂತ್ಕೊಂಡು ಆರಾಮಾಗಿ ಸನ್ಸೆಟ್ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ರೂಮ್ ಇದೆ ನೋಡಿ ಪಕ್ಕದಲ್ಲಿ, ಚೆನ್ನಾಗಿದೆ ಬೆಡ್ಡೆಲ್ಲ. ಆ್ಯಂಡ್ ಇಲ್ಲಿಂದ ಈ ರೂಮಲ್ಲಿ ಯಾರು ಇರ್ತಾರೋ ಒಂದು ಸ್ವಲ್ಪ ಲಕ್ಕಿ. ಇಲ್ಲ ಅಗೇನ್ ಪಕ್ಕದಲ್ಲೇ ಬೀಚ್ ವ್ಯೂ ಇದೆ. ಇದು ಬೆಡ್ಡ, ಇದು ವ್ಯೂ. ಮತ್ತು ಇಲ್ಲೊಂದು ಏನೋ ಒಂಥರ ಸ್ಲ್ಯಾಬ್ ಥರ ಮಾಡಿದ್ದಾರೆ, ಸಕ್ಕದಾಗಿದೆ. ಆರಾಮಾಗಿ ಇದ್ರ ಮೇಲೆ ಹಿಂಗೆ ಕೂತ್ಕೊಂಡು ಬೀಚ್ ವ್ಯೂ. ಸೊ ಈಗ ಚೆನ್ನಾಗಿದೆ ಇದು, ಈಗ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಬೀಚ್ ವ್ಯೂ ಎಂಜಾಯ್ ಮಾಡ್ಬೋದು. ದಿಸ್ ಇಸ್ ನೈಸ್ ಆ್ಯಕ್ಚುಲಿ. ಆ್ಯಂಡ್ ಅಗೇನ್ ಇದರಲ್ಲೊಂದು ಬಾತ್ರೂಮ್ ಇದೆ. ಬಾತ್ರೂಮ್ ಆ್ಯಕ್ಚುಲಿ ಎಲ್ಲ ನೀಟಾಗಿ ಸಕ್ಕತ್ತಾಗಿ ಇಟ್ಕೊಂಡಿದ್ದಾರೆ. ಇಟ್ಸ್ ನೈಸ್. ಆ್ಯಂಡ್ ಹಾಲಲ್ಲಿ ನೋಡ್ಬೋದು, ಸ್ಕ್ರೀನ್ ಎಲ್ಲ ತೆಗೆದ್ರೆ ಒಳ್ಳೆ ವ್ಯೂ. ಸನ್ಸೆಟ್ ಆಗೋ ಟೈಮ್ ಬೇರೆ, ಸಕ್ಕತ್ತಾಗಿದೆ ವ್ಯೂ. ಬೇಗ ಆಚೆ ಹೋಗ್ಬೇಕು, ನಾನು ಬೀಚ್ಗೆ ಹೋಗೋಕ್ಕೆ ಟೆಂಟ್ ಆಗ್ತಾಯಿದೆ. ಸೊ ನಡೀರೋಣ. ಸೊ ಇಷ್ಟು ಈ ಶೋರ್ ಲೈನ್ ಹೋಮ್ ಸ್ಟೇ ಅಂತ ಇದು ಮ್ಯಾಂಗ್ಳೂರಲ್ಲೇ ಇರುತ್ತೆ, ಸೋಮೇಶ್ವರ ಬೀಚು. ಓಕೆ ಸರ್, ನಿಮ್ಮ ಹೆಸರು? ಸರ್ ನಾವು ವಸಂತ್. ಸೊ ವಸಂತ್ ಅಂತ, ಇವರೇ ಓನರು, ಶೋರ್ ಲೈನ್ ಓನರು. ಸೊ ಹೇಳಿ ಸರ್, ಯಾವಾಗ ಸ್ಟಾರ್ಟ್ ಆಗಿದ್ದು? ಸರ್ ಇದೊಂದು 3 ತಿಂಗಳಾಯ್ತು ಸರ್ ಸ್ಟಾರ್ಟ್ ಆಗಿ. 3 ತಿಂಗಳಾಯ್ತಾ? ಸೂಪರ್ ಸರ್. ಸೊ ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು. ಸೊ ಎಲ್ಲಿ ಬರುತ್ತೆ ಈ ಜಾಗ? ಪರ್ಫೆಕ್ಟ್ ಒಂದು ಲೊಕೇಶನ್ ಹೇಳ್ಬೇಕಂದ್ರೆ ಎಲ್ಲಿ ಬರುತ್ತೆ? ಇದು ಸೋಮೇಶ್ವರ ಅಂತ ಬರುತ್ತೆ, ಮ್ಯಾಂಗ್ಳೂರಿಂದ 12 ಕಿಲೋಮೀಟರ್. ಸೋಮೇಶ್ವರ ಟೆಂಪಲ್ ಹತ್ತಿರ. ಓಕೆ. ಸೋಮೇಶ್ವರ ರೈಲ್ವೆ ಸ್ಟೇಷನ್ ಹತ್ತಿರನೇ ಆಗುತ್ತೆ. ರೈಲ್ವೆ ಸ್ಟೇಷನ್ ಹತ್ರನೇ. ಸೊ ನನ್ನ ಲೊಕೇಶನ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಗೂಗಲಲ್ಲಿ ಅಪ್ಡೇಟ್ ಮಾಡಿಬಿಡಿ, ಸೊ ದಟ್ ಜನರಿಗೆ ಈಸಿ ಆಗುತ್ತೆ. ಓಕೆ ಸರ್. ಆ್ಯಂಡ್ ಪ್ರೈಸ್ ಏನಿರುತ್ತೆ ಸರ್? ಸರ್ ಪ್ರೈಸ್ ಅಂದರೆ ಇದು 2 ಬೆಡ್ರೂಮ್ ವಿಲ್ಲಾಗೆ ಓಕೆ, ಒಂದು 4 ಮೆಂಬರ್ಸ್ ಮತ್ತು ಮಕ್ಕಳಿಗೆ ಇಬ್ಬರಿಗೆ 8,000 ಹೇಳ್ತೀವಿ ನಾವು. ಓಕೆ, 8,000 ಫಸ್ಟ್ ಕೊಡ್ತೀವಿ ನಾವು. ಓಕೆ, 2 ರೂಮನ್ನ 2 ರೂಮಿಗೂ ಸೇರಿ 8,000. ಕಿಚನ್ನು ಎಲ್ಲ ಸಿಗುತ್ತೆ, ಡೈನಿಂಗ್ ಎಲ್ಲ ಸಿಗುತ್ತೆ. ಸೊ ಎಲ್ಲ ಸೇರಿ 8,000. ಓಕೆ, ಎಷ್ಟು ಜನ ಬರ್ಬೋದು? 6 ಜನ ಬರ್ಬೋದು. 8,000 ಪರವಾಗಿಲ್ಲ, ಒಳ್ಳೆ ಡೀಲ್. ಮತ್ತು ನೀವು ಬರೀ ಇಬ್ಬರು ಬರ್ತಾ ಇದ್ದಾರೆ, ಆ ಥರ ಕಪಲ್ಸ್ ಬರ್ತಾರೆ, ಅವ್ರಿಗೆ ಆದರೆ ಮೇಲ್ಗಡೆ ರೂಮು, ನಾವು ತೊಗೊಂಡಿರೋ ರೂಮು ಅದೆಷ್ಟಾಗುತ್ತೆ? ಅದು ನಾವು ಆ್ಯಕ್ಚುಲಿ ಮೇಲ್ಗಡೆಗೆ 4,000 ಹೇಳ್ತೀವಿ. ಮತ್ತೆ ಏನು ಸ್ವಲ್ಪ ಆಚೆ 500 ಕಮ್ಮಿ ಮಾಡಿ ವಿತ್ ಬ್ರೇಕ್ಫಾಸ್ಟ್ ಕೊಡ್ತೀವಿ. ವಿತ್ ಬ್ರೇಕ್ಫಾಸ್ಟ್. ಸೊ ಇಲ್ಲಿರೋರ್ಗು ವಿತ್ ಬ್ರೇಕ್ಫಾಸ್ಟ್ ಇರುತ್ತೆ, ಮೇಲಿರೋರ್ಗು ವಿತ್ ಬ್ರೇಕ್ಫಾಸ್ಟ್ ಇರುತ್ತೆ. ಬೇಕಾದ್ರೆ ಏನೋ ಕುಕ್ ಮಾಡ್ಕೊಬೇಕಂದ್ರೆ ಕಿಚನ್ ಸ್ಟವ್ ಇವೆಲ್ಲ ಇಟ್ಟಿದ್ದೀರಾ, ಮಾಡ್ಕೊಬೋದು. ಓಕೆ ಓಕೆ, ಶೋರ್. ಮತ್ತು ಊಟ ಏನಾದರೂ ಪ್ರೊವೈಡ್ ಮಾಡ್ತೀರಾ ಹಿಂಗೆ? ಸರ್ ಊಟ ಕೆಲವು ಸಲ ನಮ್ಮ ನೇಬರ್ ಹತ್ರ ಮನೆಯಲ್ಲಿ ಮಾಡಿಸಿಕೊಡ್ತೀವಿ. ಲೋಕಲ್ ಫುಡ್, ನೀರು ದೋಸೆ, ಕೋಳಿ ಸುಕ್ಕ, ಮತ್ತೆ ಸೀ ಫುಡ್ ಅದೆಲ್ಲ ಸಿಗುತ್ತೆ, ಅದೆಲ್ಲ ನಾವು ಮಾಡಿ ಕೊಡ್ತೇವೆ. ಕೆಲವರಿಗೆ ಹೊರಗಿಂದ ತರಿಸಿಕೊಡ್ತೇವೆ. ಸೊ ಝೊಮ್ಯಾಟೊ ಅಂತ ಝೊಮ್ಯಾಟೊ, ಸ್ವಿಗ್ಗಿ ಆರ್ಡರ್ ಮಾಡಿದ್ರೆ ಇಲ್ಲಿ ಬಂದು ಕೊಡ್ತಾರೆ. ಇಲ್ಲಿ ಬರುತ್ತೆ ಆರಾಮಾಗಿ? ಓಕೆ ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ನಿಮ್ಮ ಸ್ಟೇ ತುಂಬ ಇಷ್ಟ ಆಯ್ತು ನನಗೆ ಪರ್ಸ್ನಲಿ. ಹಂಗೆ ಇದೇ ಥರ ವ್ಯೂವರ್ಸ್ಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಶೋರ್ ಲೈನ್ ಅಂತ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೆ ಫಸ್ಟ್ ಇಂಪ್ರೆಷನೇ ಬಂದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಹಾಸ್ಪಿಟಾಲಿಟಿನೂ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಂತಾರೆ ಬಂದ ತಕ್ಷಣ. ಗೆಸ್ಟ್ನ ಹೆಂಗೆ ನೋಡ್ಕೊಬೇಕಂತ ಚೆನ್ನಾಗಿ ಗೊತ್ತಿದೆ ವಸಂತ್ ಅವ್ರಿಗೆ. ಸೊ ಓಕೆ ಸರ್, ಥ್ಯಾಂಕ್ ಯು. ಸೊ ಇಲ್ಲೇ ಆಚೆ ಬಂದ್ವಿ, ನಮ್ಮ ಹೋಟೆಲ್ ಆಚೆನೇ. ಪೀಕಾಕ್ ನೋಡಿ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದೆ.
ಕ್ಲೋಸಪ್ಪಲ್ಲಿ ಎನ್ಕೌಂಟರ್ ಆಗಿರಲಿಲ್ಲ, ಇಲ್ಲೇ ಮನೆ ಮುಂದೆನೇ ಇದೆ. ಆಗಲೇ ಒಂದು ಹೆಣ್ಣು ನೋಡಿದ್ವಿ, ಇವಾಗ ಪೀಕಾಕ್ ಇದೆ. ಸೊ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬೀಚ್ ಜಸ್ಟ್ ಹೋಟೆಲಿಂದ ಒಂದು 2-3 ಮಿನಿಟ್ಸ್ ವಾಕ್ ಅಷ್ಟೇ. ಚೆನ್ನಾಗಿದೆ ಇಲ್ಲಿ ವಾಕ್ ಮಾಡೋಕ್ಕೆ ಸಾಯಂಕಾಲ. ಸೊ ನೋಡ್ಬೋದು, ಅಲ್ಲೇ ಬೀಚ್ ಇದೆ. ಸೊ ಜನ ಜಾಸ್ತಿ ಬಂದಿದ್ದಾರೆ ಇವಾಗ. ಸೊ ಬೀಚ್ ದರ್ಶನ ಆಯಿತು ಫೈನಲಿ. ಆ್ಯಕ್ಚುಲಿ ಜನ ಇದ್ದಾರೆ, ಏನೋ ತಿಂಡಿ ಗಿಂಡಿ ಏನೋ ಬೇಕಂದ್ರೆ ಸಿಗತ್ತಿಲ್ಲಿ, ಬೇಲ್ಪುರಿ ಅಂಥವೆಲ್ಲ. ನಾವು ಯೂಶ್ವಲಿ ಇರ್ತಾಯಿದ್ದು ವಾಸ್ಕೋ ಅಂತ, ವಾಸ್ಕೋ ಬೀಚ್ ಹೌಸು. ಅದು ಈ ಕೋಸ್ಟಲ್ಲೇ ಆ ಕಡೆ ಬರುತ್ತೆ. ಸೊ ಇದು ಅದಕ್ಕಿಂತ ಮುಂಚೆನೇ ಬರುತ್ತೆ. ನೈಸ್, ಒಳ್ಳೆ ಬ್ರೀಸ್ ಬರ್ತಾಯಿದೆ, ಸಖತ್ತಾಗಿದೆ. ಸಾಯಂಕಾಲ ಒಳ್ಳೆ ಬ್ರೀಸು. ಸನ್ಸೆಟ್ ಆಗೋಯ್ತಿಲ್ಲ ಬರೋ ಅಷ್ಟರಲ್ಲಿ. ನಾವು ಮೇಲಿಂದನೇ ಇವತ್ತು ಸನ್ಸೆಟ್ ಎಂಜಾಯ್ ಮಾಡ್ಬಿಟ್ವಿ ನಮ್ಮ ಹೋಟೆಲಿಂದ. ನಾಳೆ ಇನ್ನೊಂದು ದಿನ ಇದೆ, ನಾಳೆ ಸನ್ಸೆಟ್, ಸನ್ರೈಸ್, ನಾಳಿದ್ದು ಸನ್ರೈಸ್. ಸೊ ಇಷ್ಟು ಇನ್ನೂ ಪೆಂಡಿಂಗ್ ಇದೆ, ಅದಷ್ಟು ಮುಗಿಸ್ಕೊಬೋದು. ವಾವ್, ಬೀಚ್ ಸಖತ್ ಸರಿ. ಕತ್ಲಾಗ್ತಾ ಇದೆ, ಕತ್ಲಾಗ್ತಾ ಇರೋ ಟ್ರಾನ್ಸ್ಲೇಷನ್ನೇ ನೆಕ್ಸ್ಟ್ ಲೆವೆಲ್. ಕಲರ್ ನೋಡಿ ಹೆಂಗಿದೆ, ಸ್ಕೈ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ಪೀಸ್ಫುಲ್ ಬೀಚ್ ಇದಂತೂ. ನಮ್ಮ ಹೋಟೆಲಿಂದ ಜಸ್ಟ್ 2 ಮಿನಿಟ್ಸ್ ವಾಕಲ್ಲೇ ಒಳ್ಳೆ ಸೀ ಶೋರ್ ಇದೆ. ಓಕೆ, ಸೊ ನೀವೇನಾದರೂ ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ಹೋಮ್ ಸ್ಟೇ, ಬೀಚ್ ಮುಂದೆ ಇರೋ ಹೋಮ್ ಸ್ಟೇ ಹುಡುಕ್ತಾ ಇದ್ದರೆ ಶೋರ್ ಲೈನ್ ಹೋಮ್ ಸ್ಟೇನ ಪ್ರಿಫರ್ ಮಾಡಿ. ರಿಯಲಿ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಬೀಚ್ ಮುಂದೆನೇ ಇದೆ, ನಿಮ್ಮ ರೂಮ್ಸಿಂದನೂ ಬೀಚ್ ವ್ಯೂ ಕಾಣಿಸುತ್ತೆ, ಒಳ್ಳೆ ಸನ್ಸೆಟ್, ಸನ್ರೈಸ್ ಎಲ್ಲ ನೋಡ್ಬೋದು. ಆ್ಯಂಡ್ ಆಲ್ಸೋ ಬೀಚಿಗೆ ಬಂದರೆ ಅಂತೂ ನೆಕ್ಸ್ಟ್ ಲೆವೆಲ್ ಪ್ರೈವೇಟ್ ಬೀಚ್ ಥರ ಇರುತ್ತೆ. ಒಳ್ಳೆ ಸನ್ಸೆಟ್ ಎಂಜಾಯ್ ಮಾಡ್ಬೋದು, ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ. ಆ್ಯಂಡ್ ಹೋಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ವಸಂತ್ ಅವರಂತೂ ನೆಕ್ಸ್ಟ್ ಲೆವೆಲ್ ಹಾಸ್ಪಿಟಾಲಿಟಿ. ಏನೋ ನಿಮ್ಮ ಮನೆಯವ್ರ ಮನೆ ಒಂದು ಫ್ಯಾಮಿಲಿ ಮೆಂಬರ್ ಥರನೇ ನೋಡ್ಕೊತಾರೆ. ಅದೇ ಒಂದು ನನಗೆ ಸಖತ್ ಇಷ್ಟ ಆಗಿದ್ದು. ಸೊ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡಿ. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನಂಗೆ ತುಂಬ ಇಷ್ಟ ಆಯಿತು ಅಂತ ನಿಮಗೆ ರೆಫರ್ ಮಾಡ್ತಾಯಿದ್ದೀನಿ. ಸೊ ಅವ್ರು ಡೈರೆಕ್ಟಾಗಿ ಕಾಲ್ ಮಾಡಿ ಬುಕ್ ಮಾಡಿ, ನಿಮ್ಗೊಂದೊಳ್ಳೆ ಪ್ರೈಸಲ್ಲೇ ನೆಗೋಷಿಯೇಟ್ ಮಾಡಿ ಮಾಡಿಕೊಡ್ತಾರೆ. ಓಕೆ, ಸೊ ಗುಡ್ ಮಾರ್ನಿಂಗ್. ಸೆಕೆಂಡ್ ಡೇ ಇದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂತ ಹೇಳಿದ್ರು. ಸೊ ತಂದಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ನೋಡಿ. ಬ್ರೇಕ್ಫಾಸ್ಟು ಟೀ. ಬ್ರೇಕ್ಫಾಸ್ಟಲ್ಲಿ ಏನಿದೆ ನೋಡೋಣ. ನೀರು ದೋಸೆ ಅಂತ ಹೇಳಿದರು. ಸೊ ದೋಸೆ, ನೀರು ದೋಸೆನೇ, ನೀರು ದೋಸೆ ಮತ್ತು ಓಕೆ ಮ್ಯಾಂಗ್ಳೂರ್ ಬನ್ಸ್. ಇದು 2 ಬನ್ನಿದೆ. ಓ ಸಾಫ್ಟ್ ಆಗಿದೆ, ಸಗದಾಗಿದೆ, ಬಿಸಿ ಇದೆ. ಸೊ ಇದು ಸಾಂಬಾರ್, ಚಟ್ನಿ. ಸೊ ಒಳ್ಳೆ ಬ್ರೇಕ್ಫಾಸ್ಟ್ ಬೈ ದ ಸಿ. ಸೊ ಬ್ರೇಕ್ಫಾಸ್ಟ್ ಮುಗೀತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಇಲ್ಲಿ ಅಕ್ಕಪಕ್ಕ ಒಂದು 2 ಜಾಗ ಇದೆ. ಸೋಮೇಶ್ವರ ಟೆಂಪಲ್ ಒಂದಿದೆ, 700 years ಓಲ್ಡ್ ಅಂತೆ, 700 ವರ್ಷದ ಹಳೆ ಟೆಂಪಲ್ಲು, ಅದೊಂದು ನೋಡಬೇಕು. ಮತ್ತು ಇಲ್ಲಿ ಈ ಬೀಚು ರಿವರ್ಗೆ ಸೇರೋ ಒಂದು ಜಾಗ ಇದೆ, ನೇತ್ರಾವತಿ ರಿವರು. ಸೊ ಜಾಯ್ನಿಂಗ್ ಅದೊಂದು ಪಾಯಿಂಟ್ ಇದೆ. ಸೊ ಆ ಪಾಯಿಂಟ್ಗೆ ಹೋಗ್ಬೇಕು, ಚೆನ್ನಾಗಿರುತ್ತಂತೆ ರಿವರು. ಸೊ ನಡೀರಿ ಅಲ್ಲಿ ಹೋಗೋಣ. ಅದೆರಡು ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಒಂದು ಚೇರ್ಸ್ ವೆಯ್ಟಿಂಗ್, ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡಿಕೊಂಡು ಬೀಚ್ ಮಾಡ್ಬೋದು.